ಬರ್ದಿಡ್ಕೊಳ್ಳಿ, ಡೆವಿಲ್ ವಿಲ್ ಬಿ ಸೂಪರ್ ಹಿಟ್. ಸರ್ ಸಿನಿಮಾ ಯಾವಾಗ ಬಂದ್ರು ಅಷ್ಟೇ ಸಾವಿರಾರು ಜನರು ಕೆಲಸ ಕೊಡುತ್ತದೆ, ಹಬ್ಬ ಮಾಡಿಸ್ಬಿಡ್ತಾರೆ ಅಂಶ. ರೀಸೆಂಟ್ ಆಗಿ ಅಂತಂದ್ರೆ ಡಿಸೆಂಬರ್ 12ಗೆ ಡೆವಿಲ್ ರಿಲೀಸ್ ಆಗ್ತಿದೆ. ಸೊ ದರ್ಶನ್ ಸರ್ ಬಗ್ಗೆ ಹೇಳೋದಾದ್ರೆ, ಸೊ ಡೆವಿಲ್ ಸಿನಿಮಾ ರಿಲೀಸ್ ಆಗ್ತಿದೆ, ಅದ್ರ ಬಗ್ಗೆ ಹೇಳೋದಾದ್ರೆ ಏನ್ ಹೇಳ್ತೀರಾ? ಇಲ್ಲ, ಐ ಥಿಂಕ್ ಡೆವಿಲ್ ಸಿನಿಮಾ ಅಂತ ಬಂದಾಗ ಅದೊಂದು ದರ್ಶನ್ ಸರ್ ಸಿನಿಮಾ ಯಾವಾಗ ಬಂದ್ರು ಅಷ್ಟೇ ಸಾವಿರಾರು ಜನರು ಕೆಲಸ ಕೊಡುತ್ತದೆ ಆ ಸಿನಿಮಾ. ಅವ್ರು ಬಂದು ಇಂಡಸ್ಟ್ರಿನಲ್ಲಿ ಒಂದ್ ಸಿನಿಮಾ ಮಾಡ್ಬೇಕಂದ್ರೆ ಅಷ್ಟು ಜನರು ಕೆಲಸ ಸಿಗುತ್ತೆ. ಓಕೆ, ವೈಯಕ್ತಿಕವಾಗಿ ಅವ್ರಿಗೆ ಏನೇನಾಗಿದೆಯೋ ಅದಾಗಿದೆ, ನಾವು ನೋಡಿದೀವಿ ನ್ಯೂಸ್ ಅಲ್ಲಿ, ಅಲ್ಲಿ ಇಲ್ಲಿ ಎಲ್ಲ ಕೇಳಿದ್ದೀವಿ. ವಾಟ್ ಎವರ್ ಇಸ್ ಹ್ಯಾಪನಿಂಗ್, ಅದು ಒಂದ್ ಕಡೆ ಅಂದ್ರೆ, ಇನ್ನೊಂದ್ ಕಡೆ ಜಸ್ಟ್ ಅವರ ಸಿನಿಮಾ, ಜಸ್ಟ್ ಆಸ್ ಅ ಸಿನಿಮಾ ಲವರ್ ಅಂತ ಬಂದಾಗ ಅವರ ಸಿನಿಮಾಗಳಲ್ಲಿ ನೆಕ್ಸ್ಟ್ ಲೆವೆಲ್ ಪ್ರೊಡಕ್ಷನ್ ಇರುತ್ತೆ. ಕ್ರೇಜಿ ಅಮೌಂಟ್ ಆಫ್ ಪ್ರೊಡಕ್ಷನ್, ಮ್ಯೂಸಿಕ್ ಆಗಿರ್ಬೋದು, ಕ್ರೇಜ್ ಆಗಿರ್ಬೋದು ಆ ಸಿನಿಮಾಗೆ. ಈಗ ಅವ್ರು ಜೈಲ್ ಕೂತಿದ್ರು ಆ ಸಿನಿಮಾ ಸೂಪರ್ ಹಿಟ್ ಆಗಕ್ಕೆ 100% ಚಾನ್ಸ್ ಇದೆ. ಅಷ್ಟು ಜನ ಬರ್ತಾರೆ ಅಂತ. ನಾನೇ 100% ಹೋಗಿ ನೋಡ್ತೀನಿ ಸಿನಿಮಾ. ಅಂತದ್ ಏನಿದೆ ಅಂತ ನಂಗೂ ತಿಳ್ಕೊಳಕ್ಕೆ, ಏನ್ ಹೈಪ್ ಇದೆ, ಕ್ರೇಜ್ ಇದೆ, ಏನಿದೆ ಅಂತ ತಿಳ್ಕೊಳಕ್ ಕುತೂಹಲ ಇರುತ್ತೆ. ಆಸ್ ಜಸ್ಟ್ ಸಿನಿಮಾ ಲವರ್ ನನಗೆ ಸಿನಿಮಾನಲ್ಲಿ ಭೇದ ಭಾವ ಮಾಡಲ್ಲ, ಈ ಸಿನಿಮಾ ನೋಡಲ್ಲ, ಇದ್ ನೋಡ್ತೀನಿ ಅಂತೆಲ್ಲ. ಯಾವ ಸಿನಿಮಾ ಇದ್ರೂ ಸಿನಿಮಾ ಅದು ಹೋಗಿ ನೋಡ್ಬೇಕು ಅಂತ. ಸೊ ಆ ತರದ್ದೊಂದಿದು. ಅಂಡ್ ಅದರಲ್ಲಿ ನನ್ನ ಆತ್ಮೀಯ ವೆರಿ ಡಿಯರ್ ಫ್ರೆಂಡ್ ಚಂದು ಗೌಡ ಅವರು ಇದ್ದಾರೆ, ಅದೇ ಸಿನಿಮಾನಲ್ಲಿ ಆಕ್ಟ್ ಮಾಡಿದ್ದಾರೆ. ಅಂಡ್ ಸೊ ಅದು ಕೂಡ ನೋಡಕ್ಕೆ ತುಂಬಾ ಇಂಟ್ರೆಸ್ಟಿಂಗ್, ಕುತೂಹಲದಿಂದ ಕಾಯ್ತಾ ಇದ್ದೀನಿ. ಕೆಲವು ಜನ ಗೊತ್ತಿರೋರು ಇದ್ದಾರೆ ಸಿನಿಮಾನಲ್ಲಿ. ಸೊ ಇಟ್ ವಿಲ್ ಬಿ ವೆರಿ ಇಂಟ್ರೆಸ್ಟಿಂಗ್ ಸುಮ್ನೆ ಹೋಗಿ ಕುತ್ಕೊಂಡು ನೋಡಕ್ಕೆ ಅಂತ. ಅದು ಬಿಟ್ರೆ ಐ ಎಮ್ ಪ್ರಿಟಿ ಶೋರ್ ಅವ್ರ ಫ್ಯಾನ್ಸ್ ಗಳೇ ಎಲ್ಲ ಬಂದು ಥಿಯೇಟರ್ ಕುತ್ಕೊಂಡು ಆ ಸಿನಿಮಾ ಒಂದ್ 2 ಸಲ ನೋಡ್ಬಿಟ್ರೆ ಆ ಸಿನಿಮಾ ಮಿನಿಮಮ್ ಹಿಟ್ ಆಗ್ಬಿಡುತ್ತೆ ಅಂತ. ಆಮೇಲೆ ನಮ್ಮಂತವ್ರೆಲ್ಲ ಹೋಗಿ ಅಲ್ಲಿ ಕುತ್ಕೊಂಡಾಗ ಅದಿನ್ನು ನೆಕ್ಸ್ಟ್ ಲೆವೆಲ್ ಸೂಪರ್ ಹಿಟ್ ಆಗುತ್ತೆ. ಐ ಥಿಂಕ್ ಹಿಟ್ ಆಗೋದು ಅದು ಗ್ಯಾರಂಟಿ. ಬಿಕಾಸ್ ಅದು ಒಳ್ಳೇದಿರ್ಲಿ ಕೆಟ್ಟದಿರ್ಲಿ ಆಚೆ ಎಲ್ಲಾನು ಒಂಥರ PR ತರ. ಸೊ ಅದು ವರ್ಕೌಟ್ ಆಗುತ್ತೆ. ಐ ಆಮ್ ಪ್ರಿಟಿ ಶೋರ್, ಬರ್ದಿಡ್ಕೊಳ್ಳಿ, ಡೆವಿಲ್ ವಿಲ್ ಬಿ ಸೂಪರ್ ಹಿಟ್. ಅದಂತೂ 100% ನಿಜ. ಬಿಕಾಸ್ ನಾನು ಫ್ಯಾನ್ಸ್ ಅದ್ರ ಬಗ್ಗೆ ಮಾತಾಡ್ತಾ ಇಲ್ಲ, ಜಸ್ಟ್ ಅವ್ರ ಗ್ರಾಫ್ ನೋಡಿದಾಗ್ಲೂ ಅಷ್ಟೇ. ಕಾಟೇರ ಸಿನಿಮಾ ಬಂದಾಗ, ಅವ್ರ ಲಾಸ್ಟ್ ಸಿನಿಮಾ ಬಂದಿದ್ದು ಕಾಟೇರ ಸಿನಿಮಾ ಡಿಸೆಂಬರ್ ಅಲ್ಲಿ ಬಿಡುಗಡೆ ಆಯ್ತು 2 ವರ್ಷದ ಹಿಂದೆ. ಸೊ ಆ ಟೈಮಲ್ಲಿ ಡಿಸೆಂಬರ್ ಅಲ್ಲಿ ಬಂದಾಗ ಐ ರಿಮೆಂಬರ್ ಅಲ್ಲಿವರೆಗೂ ಬೇರೆ ಎಷ್ಟೋ ಸಿನಿಮಾಗಳು ಬರ್ತಾ ಇದ್ವು, ಹೋಗ್ಬಿಡ್ತಾ ಇತ್ತು. ಆ ತರದೊಂದು ಪರಿಸ್ಥಿತಿನಲ್ಲಿ ಈ ಒಂದು ಸಿನಿಮಾ ಬಂದು ಸಿಕ್ಕಾಬಡೆ ದುಡ್ಡು ಮಾಡ್ತು, ತುಂಬಾ ದೊಡ್ಡ ಹಿಟ್ ಆಯ್ತು. ನಾನು ಒಂದು 3 ವಾರ ಆದ್ಮೇಲೆ ಆ ಸಿನಿಮಾ ನೋಡಕ್ಕೆ ಅಂತ ಯಾವ್ದೋ ಒಂದು ಥಿಯೇಟರ್ಗೆ ಹೋಗಿ ಕುತ್ಕೊಂಡಿದ್ದೆ. ಆ ಥಿಯೇಟರ್ ಅಲ್ಲ, ಇನ್ನು 3 ವಾರ ಆದ್ಮೇಲೆ ಪ್ಯಾಕ್ ಆಗಿತ್ತು ಆಡಿಯನ್ಸ್. ಸೊ ಆ ಲೆವೆಲ್ ಕ್ರೇಜ್ ಇತ್ತು ಆ ಸಿನಿಮಾಗೆ. ಸೊ ಐ ಆಮ್ ಪ್ರಿಟಿ ಶೋರ್ ಈಗ ಇಷ್ಟೆಲ್ಲ ಟೈಮ್ ಆದ್ಮೇಲೆ ತಿರ್ಗಾ ವಾಪಸ್ ಬರ್ತಾ ಇದಾರೆ ಆನ್ ಸ್ಕ್ರೀನ್ ಅಂದ್ಮೇಲೆ ಆ ಕ್ರೇಜ್ ಇದ್ದೇ ಇರುತ್ತೆ. ಸೊ ಜನ ನೋಡ್ತಾರೆ ಅಂತ. ನಾನು ಆಸ್ ಅ ಫ್ಯಾನ್ ಅಥವಾ ಅದೆಲ್ಲ ಏನೂ ಇಲ್ಲ, ಅಂದ್ರೆ ಜೆನ್ಯೂನ್ಲಿ ಆಸ್ ಅ ಸಿನಿಮಾ ಲವರ್, ಸಮನ್ ಹೂ ನೋಸ್ ದ ಇಂಡಸ್ಟ್ರಿ, ಅದ್ರ ಗ್ರಾಫ್ ಎಲ್ಲ ನೋಡ್ತಾ ನನ್ ಪ್ರಕಾರ ಸೂಪರ್ ಹಿಟ್ ಆಗುತ್ತೆ ಡೆವಿಲ್ ಸಿನಿಮಾ ಅನ್ಸುತ್ತೆ ನಂಗೆ. ಓಕೆ, ಸೊ ಹಾಗಿದ್ರೆ ನಿಮ್ ಕಡೆಯಿಂದನೂ ಸೂಪರ್ ಡೂಪರ್ ಆಗ್ಲಿ ಅಂತ ವಿಶ್ ಕೂಡ ಮಾಡ್ತಾರೆ. ಒಳ್ಳೇದಾಗ್ಲಿ, ಖಂಡಿತ ಪಾಪ. ಐ ಮೀನ್ ವೈಯಕ್ತಿಕವಾಗಿ ಅವ್ರು ಏನೇನ್ ಮಾಡಿದಾರೋ, ಕಾನೂನು ಅದಕ್ಕೆ ಏನೇನ್ ಕ್ರಮ ತಗೊಂಡಿದ್ಯೋ ಅದೆಲ್ಲ ಒಂದ್ ಕಡೆ ಬಿಟ್ರೆ, ಇನ್ನೊಂದ್ ಕಡೆ ಜಸ್ಟ್ ಆಸ್ ಹಿಮ್ ಬೀಯಿಂಗ್ ಅ ಸಿನಿಮಾ ಆರ್ಟಿಸ್ಟ್ ಅಂಡ್ ಅವ್ರಿಗೆ ಸಿನಿಮಾ ಲವರ್ಸ್ ಇರೋದ್ರಿಂದ ಆ ಸಿನಿಮಾ ಲವರ್ಸ್ಗೆ ಒಂದು ದೊಡ್ಡ ಟ್ರೀಟ್ ಇರುತ್ತೆ ಅಂತ. ಅವ್ರ ಫೇವ್ರೆಟ್ ಸಿನಿಮಾ ಲವರ್ಗಳಿಗೆ ಫೈನಲಿ ಎಲ್ಲ ನೆಗೆಟಿವ್ ಅಂತ ಬಂದಾದ್ಮೇಲೆ ಫೈನಲಿ ಒಂದು ಸಿನಿಮಾ ಅಂತ ಬಂದಾಗ ಎಲ್ಲೊಂದ್ ಕಡೆ ದೊಡ್ಡ ಸ್ಕ್ರೀನ್ ಮೇಲೆ ನೋಡುವಂತ ಒಂದು ಖುಷಿ ಸಿಗುತ್ತೆ. ಸೊ ಅವಾಗ ಐ ಕ್ಯಾನ್ ಇಮ್ಯಾಜಿನ್ ಎಷ್ಟು ಜೋಶ್ ಇರುತ್ತೆ ಅವ್ರಗಳಲ್ಲಿ ಅಂತ. ಬಟ್ ಥಿಯೇಟರ್ ಹೊಡೆದಾಕ್ ಬಿಡ್ರು ಖುಷಿನಲ್ಲಿ. ಬಟ್ ಐ ಥಿಂಕ್ ಆರಾಮಾಗಿ ಎಂಜಾಯ್ ಮಾಡಿ ಸಿನಿಮಾ, ಮಜಾ ಮಾಡಿ, ಡ್ಯಾನ್ಸ್ ಗೀನ್ಸ್ ಎಲ್ಲ ಮಾಡ್ಬಿಟ್ಟು ಅದೆಲ್ಲ ಮಾಡ್ತಾರೆ, ಹಬ್ಬ ಮಾಡಿಸ್ಬಿಡ್ತಾರೆ ಅಂಶ ಅವ್ರು.